ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಇವತ್ತು ಎಗ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಬಾಯ್ಲ್ಡ್ ಎಗ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಯಾವ ಥರ ಮಾಡೋದು ಅಂತ ಬನ್ನಿ ನೋಡುವ. ಈಗ ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. 6 ಮೊಟ್ಟೆನ ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಬಂದ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಏನಕ್ಕೆ ಹಾಕ್ತೀನಿ ಅಂದರೆ, ಆಯಿಲ್ ಹಾಕಿದ್ರೆ ಮೊಟ್ಟೆ ಒಡೆಯೋದಿಲ್ಲ ಅಂತ. ನೋಡಿ, 10 ನಿಮಿಷ ಆಯಿತು, ಮೊಟ್ಟೆ ಬಾಯ್ಲ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ 3 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ತಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 2 ಸ್ಪೂನಷ್ಟು ಕಡಲೆಬೀಜ, ಒಂದು 7-8 ಒಣಮೆಣಸಿಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರು, ಅರ್ಧ ಸ್ಪೂನು ಸೋಂಪು ಅಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಅದಕ್ಕೆ ಕಡಲೆಬೀಜ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಒಂದು ಸಲ ಮಾಡಿ ನೀವು ಪದೇ ಪದೇ ಒಂದೇ ಥರ ಮೊಟ್ಟೆ ಮಾಡ್ತಾಯಿದ್ರೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಟ್ರೈ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದೆ, ವ್ಯೂಸ್ ಚೆನ್ನಾಗಿ ಬಂದಿತ್ತು ಅಂತ ಇದು ಬೇರೆ ಥರ ಮಾಡಿದ್ದೀನಿ. ಮತ್ತು ಮೊಟ್ಟೆದೆ ರೆಸಿಪಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆಂದ್ರೆ ವ್ಯೂಸ್ ಜಾಸ್ತಿ ಬಂದರೆ ಇನ್ನೊಂದು ಮೊಟ್ಟೆ ರೆಸಿಪಿ ಹಾಕ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್, ಯಾರು ಸ್ಕಿಪ್ ಮಾಡಬೇಡಿ. ಈ ಥರ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಸ್ವಲ್ಪ ರೋಸ್ಟ್ ಆಮೇಲೆ ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ, ಸೋಂಪು ಹಾಕಿದ್ದೀನಿ. ಸ್ವಲ್ಪ ರೋಸ್ಟ್ ಕಲರ್ ಚೇಂಜ್ ಆಗೋ ತನಕ ಅದನ್ನು ಮಿಕ್ಸಿಗೆ ಹಾಕೋತೀನಿ. ಪುಡಿ ಮಾಡೋಕ್ಕೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಬಂದ್ಬಿಟ್ಟು ಒಂದು 4 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಅದೇ ಕಡಾಯಿ ಇಟ್ಬಿಟ್ಟು, ಪ್ಯಾನ್ ಇಟ್ಬಿಟ್ಟು ಆಯಿಲ್ ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿರ್ತದೆ. ಸೈಡ್ ಡಿಶ್ಗೂ ಅನ್ನ, ಬೇಳೆ ಸಾರು ಮಾಡಿಬಿಟ್ಟು ಈ ಥರ ಒಂದು ಎಗ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಸೂಪರಾಗಿರ್ತದೆ. ಸೂಪರ್. ಕರಿಬೇವು ಆಗಿದ ತಕ್ಷಣ ಈರುಳ್ಳಿ ಸೇರಿಸ್ತಾ ಇದ್ದೀನಿ. 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ. ಏಕೆಂದರೆ ಈರುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಆದರೆ ನಾವು ಚಪಾತಿಗೂ ತಿನ್ಬೋದಲ್ಲ, ಅದಕ್ಕೆ. ಆದರೆ ನಾನು ಚಪಾತಿ ಮಾಡಿರಲಿಲ್ಲ. ಬರೀ ನಮ್ಮ ಮನೇಲಿ ಏನು ಮಾಡಿದ್ದು ಅಂದರೆ ಬೇಳೆ ಸಾರಿತ್ತು. ಬೇಳೆ ಸಾರು ಅಲ್ಲ, ಬೆಂಡೆಕಾಯಿ ಸಾರಿತ್ತು. ಅದಕ್ಕೆ ಸೈಡ್ ಡಿಶ್ಶಾಗಿ ಮಾಡಿದ್ದು. ನೋಡಿ, ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತೀನಿ. ಈಗ ಹಸಿಮೆಣಸಿಕಾಯಿ ಸೇರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು, ಆವಾಗ ತಿನ್ನುವಾಗ ಚೆನ್ನಾಗಿರ್ತದೆ. ಈರುಳ್ಳಿ ಸ್ವಲ್ಪ ಬೇಯಬೇಕಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಹಂಗೆ ಹಸಿ ಇದ್ದರೆ ಒಬ್ಬೊಬ್ಬರು ಈರುಳ್ಳಿ ನೋಡಿದ್ರೇ ಆಗೋದಿಲ್ಲ ಜನಕ್ಕೆ. ಏನಕ್ಕೆ ಅಂದರೆ ಅವ್ರು ಈರುಳ್ಳಿ ಕರೆಕ್ಟಾಗಿ ಬೇಯಿಸಿರೋದಿಲ್ಲ. ಅದಕ್ಕೆ ಈರುಳ್ಳಿ ಹಾಕಿದ್ರೇ ಒಬ್ಬೊಬ್ರಿಗೆ ಅಡುಗೆಯಲ್ಲಿ ಆಗೋದೇ ಇಲ್ಲ. ಈರುಳ್ಳಿ ಹಾಕಬೇಡಿ ಅಂತಾರೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಈರುಳ್ಳಿ ತಿನ್ನೋದುವಾಗ ಎಷ್ಟು ಟೇಸ್ಟ್ ಇರ್ತದೆ ಗೊತ್ತಾ? ತುಂಬ ಚೆನ್ನಾಗಿರ್ತದೆ. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆವಾಗಲೇ ಯಾವುದೇ ಪದಾರ್ಥಕ್ಕೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ರೇ ಈರುಳ್ಳಿ ತಿನ್ನೋದಕ್ಕೆ ಆಗೋದು. ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ. ಬಾಯಿಗೆಲ್ಲ ಒಂಥರ ಹಸಿ ಸಿಗ್ತಾ ಇರ್ತದಲ್ಲ, ಆವಾಗ ಈರುಳ್ಳಿ ಎಲ್ಲ ಸಪ್ರೇಟ್ ಮಾಡಿಬಿಡ್ತಾರೆ. ಆಗ ಸ್ವಲ್ಪ ಅರಶಿನ ಸೇರಿಸಿದ್ದೀನಿ. ಅರಶಿನ ಸ್ವಲ್ಪ ಹಾಕಿದ ತಕ್ಷಣ ಹಸಿ ವಾಸನೆ ಹೋಗಬೇಕು. ಇಲ್ಲಾಂದರೆ ತಕ್ಷಣ ಹಾಕ್ಬಿಟ್ರೆ ಅರಶಿನದ ಸ್ಮೆಲ್ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಈರುಳ್ಳಿ ಅದು ಕಪ್ಪಗೆ ಮಾಡಬಾರ್ದು. ಆವಾಗ ಒಂಥರ ಕಹಿ ವಾಸನೆ, ಕಹಿದು ಟೇಸ್ಟ್ ಬಂದ್ಬಿಡ್ತದೆ. ಈಗ ಮೊಟ್ಟೆ ಬೆಂದಾಯಿತು ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಸೇರಿಸಿದ್ನಲ್ಲ. ಯಾವಾಗಲೇ ಮೊಟ್ಟೆ ಬೇಯಿಸ್ಬೇಕಾದ್ರೂ ಅಷ್ಟೇ, ನೀವು ಮೊಟ್ಟೆನ ನಿಧಾನಕ್ಕಿಟ್ಟು ಬಿಸಿನೀರು ಹಾಕಿ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಡಿ. ಆವಾಗ ಮೊಟ್ಟೆ ಒಡೆಯೋದಿಲ್ಲ. ಅದೊಂದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿ, ಆವಾಗಲೂ ಮೊಟ್ಟೆ ಒಡೆಯೋದಿಲ್ಲ. ಇಲ್ಲಾಂದರೆ ಈರುಳ್ಳಿ ಸಿಪ್ಪೆ ಹಾಕಿ. ಈರುಳ್ಳಿ ಸಿಪ್ಪೆ, ನೀರು, ಮೊಟ್ಟೆ 3 ಸೇರಿಸಿ ಸಿಮ್ಮಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಮೊಟ್ಟೆಲಿ ಏನಾರು ಇಟ್ಟರೆ ಫುಲ್ಲೆಲ್ಲ ಒಡೆದೋಗುತ್ತೆ. ಇದು ಮೊಟ್ಟೆ ಒಳಗಡೆ ಹಾಕಿದ ತಕ್ಷಣ ಬಾಯಿ ಬಿಟ್ಬಿಟ್ಟು ಎಲ್ಲ ಒಳಗಡೆ ಇರೋದೆಲ್ಲ ಫುಲ್ ಹೊರಗಡೆ ಬಂದುಬಿಡ್ತದೆ, ಆ ಭಂಡಾರದೆಲ್ಲ. ಆಗ ನೋಡೋಕ್ಕೆ ಒಂಥರ ಅಸಹ್ಯವಾಗಿರ್ತದೆ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಕರೆಕ್ಟಾಗಿ ಬೇಯಿಸೋದು ನೋಡ್ಕೋಬೇಕು ನಾವು. ಸಿಮ್ಮಲ್ಲೇ ಮೊಟ್ಟೆ ಇಟ್ಟಿದ ತಕ್ಷಣ ಸಿಮ್ಮಲ್ಲಿ ಇಡಬೇಕು. ಆವಾಗಲೇ ಮೊಟ್ಟೆ ಒಡೆಯೋದಿಲ್ಲ. ಆವಾಗ ಒಂಥರ ಏನಕ್ಕೆ ಮೊಟ್ಟೆ ಒಡೆದೋಯ್ತೇವೆ ಬಿಸಿನೀರಿಗೆ ಹಾಕ್ತಿರ್ಕೆ ಅಂದರೆ ನೀವು ಫ್ಲೇಮ್ ಇಟ್ಟಿರ್ತೀರಲ್ಲ, ಆವಾಗಲೇ ಮೊಟ್ಟೆ ಒಡೆಯೋದು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೂ ಮೊಟ್ಟೆ ಒಡೆಯೋದಿಲ್ಲ. ಇಲ್ಲ ಈರುಳ್ಳಿ ಸಿಪ್ಪೆ ಹಾಕಿದ್ರೂ ಮೊಟ್ಟೆ ಒಡೆಯೋದಿಲ್ಲ.
ನಾನು ಈರುಳ್ಳಿ ಸಿಪ್ಪೆ ಏನು ಹಾಕಲ್ಲ, ಆಯಿಲ್ ಹಾಕಿದೆ ನೋಡ್ರಿ, ಸ್ವಲ್ಪನೂ ಹೊಡೆದಿಲ್ಲ ಮೊಟ್ಟೆ. 6 ಮೊಟ್ಟೆ ತೊಗೊಂಡಿದ್ದೆ. ನಾವು ಸಾಕು, ನಮ್ಮ ಸೈಡ್ ಡಿಶ್ಗೆ ಇಷ್ಟು ಸಾಕು ಅಂತ. ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳೋರು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರು ಇನ್ನೂ ಚೆನ್ನಾಗಿರ್ತದೆ. ನಮಗಿದೇ ಖಾಲಿ ಆಗೋದಿಲ್ಲ ಅಂತ ಇಷ್ಟೇ ತೊಗೊಂಡಿದ್ದು. ಇದನ್ನು ನಾವು 4 ಭಾಗನಾರ ಮಾಡ್ಕೊಬೋದು, ಇಲ್ಲಾಂದರೆ 6 ಭಾಗನಾರ ಮಾಡ್ಕೊಬೋದು. ನಮಗೆ ಯಾವ ಥರ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬಾರ್ದು, ಇಷ್ಟೇ. ಇಲ್ಲಾಂದರೆ 2, ಇಲ್ಲಾಂದರೆ 4, ಇಲ್ಲಾಂದರೆ 8 ಆ ಥರ ಪೀಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತದೆ. ಈ ಥರ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಚಪಾತಿಗೆ ಕರೆಕ್ಟಾಗಿ ಆಗುತ್ತೆ. ಬೇಡ ನಮಗೆ ಚಪಾತಿಗೆ ಏನಾರು ಬೇಡ ಅಂದರೆ ನೀವು 2 ಭಾಗ ಮಾಡಿಬಿಟ್ಟು ಈ ಥರ ಮಾಡ್ಬೋದು. ಈ ಥರ 2 ಭಾಗ ಮಾಡೋದಲ್ಲ, ಆ ಥರ ಮಾಡ್ಬೋದು. ಇಲ್ಲ 4 ಭಾಗ ಮಾಡಿದ್ರೂ ಸಾಕು. ಹೆಂಗೆ ಬೇಕಾದ್ರೆ ನಿಮ್ಗೆ ಯಾವ ಥರ ಇದು ಸೆಟ್ ಆಗುತ್ತೆ ಆ ಥರ ಮಾಡ್ಕೊಬೋದು. ಇದನ್ನ ಮೊಟ್ಟೆ ಬೇಯಿಸೋದೇ ಒಂದು ಇಂಪಾರ್ಟೆಂಟು. ಮೊಟ್ಟೆ ಬೇಯಿಸ್ಬೇಕಾದ್ರೆ ಯಾವುದು ಒಡೆದೋಗ್ಬಾರ್ದು, ಆ ಥರ ಬೇಯಿಸ್ಬೇಕು ಮೊಟ್ಟೆನ. ಇಲ್ಲಾಂದರೆ ಚೆನ್ನಾಗೇ ಇರೋದು, ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಅದು. ನೀವು ಒಂದ್ಸಲ ನಿಮ್ಮ ಮನೇಲಿ ಯಾವ ಥರ ಬಂತು ಅಂತ ನಮಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನೋಡಿ, ಈರುಳ್ಳಿ ರೋಸ್ಟ್ ಆಯ್ತು. ಇವಾಗ ನೋಡಿ, ಈ ಕಲರ್ ಬರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರೋದು ಈರುಳ್ಳಿ. ಈಗ ಮೊಟ್ಟೆ ಸೇರಿಸ್ತಾಯಿದ್ದೀನಿ. ಇವಾಗ ಮೊಟ್ಟೆ ಸೇರಿಸಿದ್ನಲ್ಲ, ಮೊಟ್ಟೆ ಸೇರಿದ ತಕ್ಷಣ ಜಾಸ್ತಿ ರಫಾಗಿ ತಿರುಗಿಸ್ಬಾರ್ದು. ಯಾಕಂದರೆ ಒಳಗಡೆ ಭಂಡಾರ ನಾವು ಹಾಕಿರ್ತೀವಲ್ಲ, ಫುಲ್ ಎಲ್ಲ ಪುಡಿ ಆಗೋದ್ರೆ ನಮಗೆ ಚೆನ್ನಾಗಿ ಬರೋದಿಲ್ಲ ಪಲ್ಯ. ಅದು ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಮಿಕ್ಸ್ ಆಗಬೇಕಷ್ಟೇ. ಅದು ನಿಧಾನವಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದು ಇವಾಗ ಪುಡಿ ಮಾಡಿಟ್ಟಿದ್ನಲ್ಲ ಮಿಕ್ಸಿಲಿ, ಕಡಲೆಬೀಜ, ಜೀರಿಗೆ, ಮೆಣಸು ಅದನ್ನೆಲ್ಲ ಒಂದು 2 ಸ್ಪೂನು 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಕು, ಒಂದಷ್ಟು ಅಷ್ಟು 2.5 ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ ಬಂದಿತ್ತು. ನನ್ನ ಮಗಳು 3 ಸಲ ಹಾಕೊಂತಿಂದು, ತುಂಬ ಚೆನ್ನಾಗೈತೆ ಟೇಸ್ಟಿಯಾಗಿ ಅಂತ. ನಾನು ಯಾವಾಗಲೂ ಮಾಡ್ತಾನೆ ಇರಲಿಲ್ಲ, ಈ ವಿಡಿಯೋಗೋಸ್ಕರನೇ ಮಾಡಿದ್ದು, ಯಾವ ಥರ ಬರುತ್ತೆ ನೋಡೋ. ಏಕೆಂದರೆ ನಾನು ಕೆಲಸ ಮಾಡೋ ಮನೇಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನನ್ನ ಮಗಳಿಗೆ ಹೇಳಿಕೆ ನಾವು ಮಾಡವ ಅಂದು, ಸರಿ ಹೆಂಗಿದ್ರು ವೀಡಿಯೋ ಮಾಡಬೇಕಲ್ಲ, ಸರಿ ಈ ಥರ ಇರಲಿ, ಒಂದು ವೀಡಿಯೋ ಆಗುತ್ತೆ ಅಂತ ವೀಡಿಯೋ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು, ಸೂಪರ್ ಟೇಸ್ಟಾಗಿತ್ತು. ನೀವು ಒಂದು ಸಲ ಮಾಡಿ. ನಾವು ರೋಸ್ಟ್ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಗ್ಗು. ಆಯಿಲ್ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಡ್ರೈ ಆಗೇ ಇರಬೇಕು ಇದು. ನೋಡಿ, ಇಷ್ಟೇ. ಇದು ಸಿಂಪಲಾಗಿ ಮಾಡ್ಕೊಬೋದು ಈಸಿಯಿಂದ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿರಿ. ಇವಾಗ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು. ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟೇ ಸಬ್ಸ್ಕ್ರೈಬ್ ಮಾಡಬೇಡಿ, ಲೆಸ್ ಆಗೋಗುತ್ತೆ ನಮಗೆ ಅದು. ಫಸ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಆವಾಗ ನಮಗೆ ಅದು ಸಬ್ಬು ಉಳಿಯುತ್ತೆ, ಇಲ್ಲಾಂದರೆ ಲೆಸ್ ಆಗೋಗುತ್ತೆ ಅದು. ಪೂರ್ತಿ ವಿಡಿಯೋ ನೋಡಿದ್ರೇ ನಮಗೆ ಕೌಂಟ್ ಆಗೋದು. ನೀವು ಮಧ್ಯ ಏನಾರು ಕಟ್ ಮಾಡ್ತು ಅಂದರೆ ನಮಗೆ ಅದು ಬರೋದಿಲ್ಲ ನಮಗೆ ಅದು. ಅದಕ್ಕೆ ಪ್ರತಿಯೊಬ್ಬರು ವಿಡಿಯೋ ಮಾಡೋರೆಲ್ಲ ಹಂಗೆ ಹೇಳೋದು, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ. ದಯವಿಟ್ಟು ಅದೇ ಥರ ನೀವು ವಿಡಿಯೋ ವಾಚ್ ಮಾಡಿ ಪ್ಲೀಸ್. ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಇದಕ್ಕೂ ಏನಾರು ಚೆನ್ನಾಗಿ ವ್ಯೂಸ್ ಏನಾರು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ, ಎಗ್ ರೆಸಿಪಿಲಿ ಮತ್ತೆ ಇನ್ನೊಂದು ವೀಡಿಯೋ ಹಾಕ್ತೀನಿ, ಓಕೆನಾ. ಚೆನ್ನಾಗಿ ವ್ಯೂಸ್ ಬರಬೇಕು, ಜಾಸ್ತಿ ವ್ಯೂಸ್ ಬರಬೇಕು ಇದಕ್ಕೆ. ಆವಾಗ ಇನ್ನು ಬೇರೆ ಎಗ್ ಮಸಾಲ ಮಾಡಿ ತೋರಿಸ್ತೀನಿ, ಆವಾಗ ಇನ್ನು ಬೇರೆ ಥರ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.